ಗುರು ಪೂರ್ಣಿಮೆಯು ಗುರು ಮತ್ತು ಶಿಷ್ಯರ ಸಂಪ್ರದಾಯಕ್ಕೆ ಮೀಸಲಾಗಿರುವ ಹಬ್ಬವಾಗಿದ್ದು, ಇದನ್ನು ಪ್ರತಿ ವರ್ಷ ಆಷಾಢ ಶುಕ್ಲ ಪೂರ್ಣಿಮೆ ತಿಥಿಯಂದು ಬಹಳ ಭಕ್ತಿ ಮತ್ತು ನಂಬಿಕೆಯಿಂದ ಆಚರಿಸಲಾಗುತ್ತದೆ. ಈ ದಿನವು ನಾವು ಗುರುವೆಂದು ಪರಿಗಣಿಸುವ ಪ್ರತಿಯೊಬ್ಬ ವ್ಯಕ್ತಿಗೂ ನಮಸ್ಕರಿಸುವ ದಿನವಾಗಿದೆ. ಅವರು ಜ್ಞಾನ, ಮಾರ್ಗದರ್ಶನ ಮತ್ತು ಜೀವನದ ಕತ್ತಲೆಯನ್ನು ಹೋಗಲಾಡಿಸುತ್ತಾರೆ. ಗುರು ನಮ್ಮ ಗುರು, ಪೋಷಕರು ಅಥವಾ ಆಧ್ಯಾತ್ಮಿಕ ಮಾರ್ಗದರ್ಶಕರಾಗಿರಲಿ, ಈ ದಿನ ನಾವು ಅವರಿಗೆ ಕೃತಜ್ಞತೆ ಮತ್ತು ಗೌರವದಿಂದ ನಮಸ್ಕರಿಸುತ್ತೇವೆ. ಗುರು ಪೂರ್ಣಿಮೆಯನ್ನು ಮಹರ್ಷಿ ವೇದವ್ಯಾಸರ ಜನ್ಮ ದಿನಾಚರಣೆಯಾಗಿಯೂ ಆಚರಿಸಲಾಗುತ್ತದೆ. ವೇದವ್ಯಾಸರು ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯಂದು ಜನಿಸಿದರು ಎಂದು ನಂಬಲಾಗಿದೆ. ಅವರು ಮಹಾಭಾರತ, ಶ್ರೀಮದ್ ಭಾಗವತ, 18 ಪುರಾಣಗಳು ಮತ್ತು ಬ್ರಹ್ಮಸೂತ್ರದಂತಹ ಅನೇಕ ಶ್ರೇಷ್ಠ ಗ್ರಂಥಗಳನ್ನು ರಚಿಸಿದ್ದಾರೆ. ಇದು ಸನಾತನ ಧರ್ಮಕ್ಕೆ ಬಲವಾದ ವೈದಿಕ ನೆಲೆಯನ್ನು ನೀಡಿತು. ಈ ಬಾರಿ ಗುರು ಪೂರ್ಣಿಮೆ 2025 ಯಾವಾಗ ಎಂದು ತಿಳಿಯಿರಿ. ಜುಲೈ 10 ಅಥವಾ ಜುಲೈ 11 ರಂದು ಇದನ್ನು ಯಾವಾಗ ಆಚರಿಸಲಾಗುತ್ತದೆ, ಶುಭ ಸಮಯ ಸೇರಿದಂತೆ ಸಂಪೂರ್ಣ ವಿವರಗಳು. ಪಂಚಾಂಗದ ಪ್ರಕಾರ ಆಷಾಢ ಶುಕ್ಲ ಪೂರ್ಣಿಮೆ ತಿಥಿಯು ಜುಲೈ 10, 2025 ರಂದು ಮಧ್ಯಾಹ್ನ 1:37ಕ್ಕೆ ಪ್ರಾರಂಭವಾಗಿ ಜುಲೈ 11 ರಂದು ಬೆಳಗಿನ ಜಾವ ಮಧ್ಯರಾತ್ರಿ 2:07 ಕೊನೆಗೊಳ್ಳುತ್ತದೆ. ಹಿಂದೂ ಸಂಪ್ರದಾಯದಲ್ಲಿ ತಿಥಿ ಸೂರ್ಯೋದಯವಾದ ದಿನದಂದು ಹಬ್ಬವನ್ನು ಆಚರಿಸಲಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಗುರು ಪೂರ್ಣಿಮೆಯನ್ನು ಜುಲೈ 10, 2025 ಗುರುವಾರ ಆಚರಿಸಲಾಗುತ್ತದೆ. ಬ್ರಹ್ಮ ಮುಹೂರ್ತ ಬೆಳಗಿನ ಜಾವ 4:10 ರಿಂದ ಬೆಳಗಿನ ಜಾವ 4:50 ರವರೆಗೆ. ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:59 ರಿಂದ ಮಧ್ಯಾಹ್ನ 12:54 ರವರೆಗೆ. ವಿಜಯ ಮುಹೂರ್ತ ಮಧ್ಯಾಹ್ನ 12:45 PM ರಿಂದ ಮಧ್ಯಾಹ್ನ 3:40. ಸಂಜೆ ಸಮಯ ಸಂಜೆ 7:21 ರಿಂದ ಬೆಳಗ್ಗೆ 7:41 ರವರೆಗೆ. ಈ ಮುಹೂರ್ತಗಳಲ್ಲಿ ಗುರುಗಳನ್ನು ಪೂಜಿಸುವುದು, ದಾನ ಮಾಡುವುದು, ಧ್ಯಾನ ಮಾಡುವುದು ಮತ್ತು ಆಶೀರ್ವಾದ ಪಡೆಯುವುದು ಅತ್ಯಂತ ಶುಭವೆಂದು ಪರಿಗಣಿಸಲಾಗುತ್ತದೆ. ಗುರು ಪೂರ್ಣಿಮೆಯ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವ. ಗುರು ಪೂರ್ಣಿಮೆಯ ಮಹತ್ವ. ಗುರು ಪೂರ್ಣಿಮೆ ಕೇವಲ ಧಾರ್ಮಿಕ ಕಾರ್ಯಕ್ರಮವಲ್ಲ, ಬದಲಾಗಿ ಜೀವನಕ್ಕೆ ನಿರ್ದೇಶನ ನೀಡುವ ಪ್ರತಿಯೊಬ್ಬ ಗುರುತತ್ವದ ಆರಾಧನೆಯ ದಿನವಾಗಿದೆ. ಯಾರಾದರೂ ನಮಗೆ ಅಕ್ಷರಗಳನ್ನು ಕಲಿಸಲಿ ಅಥವಾ ಜೀವನದ ಸಂಕೀರ್ಣತೆಗಳಲ್ಲಿ ಸರಿಯಾದ ಮಾರ್ಗವನ್ನು ತೋರಿಸಲಿ, ಅವರು ಗುರುಗಳೇ. ಈ ದಿನದಂದು ಜನರು ನದಿಗಳಲ್ಲಿ ಸ್ನಾನ ಮಾಡುತ್ತಾರೆ, ಉಪವಾಸ ಮಾಡುತ್ತಾರೆ, ತಮ್ಮ ಗುರುಗಳಿಗೆ ಉಡುಗೊರೆಗಳನ್ನು ನೀಡುತ್ತಾರೆ ಮತ್ತು ಅವರ ಆಶೀರ್ವಾದ ಪಡೆಯುತ್ತಾರೆ. ಅನೇಕ ಸ್ಥಳಗಳಲ್ಲಿ ವಿಶೇಷ ಸತ್ಸಂಗಗಳು, ಕಥಾ ಮತ್ತು ಭಜನೆ ಸಂಜೆಗಳನ್ನು ಸಹ ಆಯೋಜಿಸಲಾಗುತ್ತದೆ. ಗುರು ಪೂರ್ಣಿಮೆಯ ಮರುದಿನವೇ ಶ್ರಾವಣ ಮಾಸದ ಆರಂಭವನ್ನು ಸೂಚಿಸುತ್ತದೆ. ಇದು ಶಿವನ ಆರಾಧನೆಗೆ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ.